ಮೇಡಮ್ OTP ಬಂದಿದೆ. OTP ಹಾಂ, ಯಾವಾಗ ಕೇಳಲ್ಲ. ಲೋಡ್ ಶೇರ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದೆ, ಅದಕ್ಕೋಸ್ಕರ. ಲೋಡ್ ಶೇರ್ ಅಪ್ಲಿಕೇಶನಿಂದ ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್. ಯಾವತ್ತು ಕೇಳಿದ್ರೆ ಪೇಮೆಂಟ್ ಆಗಿದೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಲೋಡ್ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತ ಅಂದ್ರೆ, ನಾನು ಪೋರ್ಟರ್ ಡ್ಯೂಟಿ ಮಾಡಕ್ ಬಂದಿದ್ದು ಇವತ್ತು. ಪೋರ್ಟರ್ ಒಂದು 2-3 ಅವರ್ ನಾನು ವೆಯ್ಟ್ ಮಾಡಿದೆ. ಅಂದ್ರೆ ಲಾಸ್ಟ್ ವಿಡಿಯೋ ನೋಡ್ಕೊಂಡ್ ಬಂದಿರೋರ್ಗೆ ಒಂದು ಐಡಿಯಾ ಇರುತ್ತೆ ಏನೇನೆಲ್ಲ ಆಯ್ತು ಅಂತ. ಬಟ್ ಏನ್ ಮಾಡ್ತೀರಾ, ಪೋರ್ಟರ್ ಅಲ್ಲಿ ಆರ್ಡರ್ ಬರಲ್ಲ, ಅದಕ್ಕೋಸ್ಕರ ಲೋಡ್ ಶೇರ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಲೋಡ್ ಶೇರ್ ಟ್ರೈ ಮಾಡ್ತೀನಿ. ಲೋಡ್ ಶೇರ್ ಏನಕ್ಕಪ್ಪ ಟ್ರೈ ಮಾಡ್ತೀನಿ ಅಂತ ಅಂದ್ರೆ, ಈ ಸ್ವಿಗ್ಗಿ ಝೊಮ್ಯಾಟೋದಲ್ಲ ಟೀ ಶರ್ಟ್ ಬ್ಯಾಗ್ ಇಲ್ಲ ಅಂತ ಅಂದ್ರೆ ಸ್ವಲ್ಪ ಡ್ಯೂಟಿ ಮಾಡೋದು ಕಷ್ಟನೇ. ಸೆಲ್ಫಿಗಳೆಲ್ಲ ಕೇಳ್ತಾನೆ, ಸೆಲ್ಫಿ ಮಿಸ್ ಮಾಡಿದ್ರೆ ಆಫ್ಲೈನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸ್ವಿಗ್ಗಿಲಿ ಏನಾರು ಸ್ವಿಗ್ಗಿ ಇಲ್ಲಿ ಟೀ ಶರ್ಟ್ ಮತ್ತೆ ಬ್ಯಾಗ್ ಏನಾರು ನಾವು ಸೆಲ್ಫಿ ಮಿಸ್ ಮಾಡಿದ್ರೆ ಅವ್ನು ಇವತ್ತು ಮಾಡಲ್ಲ, ಇನ್ನೊಂದ್ ದಿನ ಯಾವತ್ತಾರು ನಾವು ಡ್ಯೂಟಿಗೆ ಹೋಗ್ಬೇಕು, ಆಮೇಲೆ ಡ್ಯೂಟಿಲಿ ಇದ್ದಾಗ ಚೆನ್ನಾಗಿರೋ ಇನ್ಸೆಂಟಿವ್ ಏನಾರು ಇದ್ದಂಥ ಟೈಮಲ್ಲಿ ಅವನು ಆಫ್ಲೈನಿಗೆ ಕಳಿಸ್ಬಿಡ್ತಾನೆ. ಅದಕ್ಕೋಸ್ಕರ ಯಾವುದೇ ರಿಸ್ಕ್ ಅನ್ನು ತಗೊಂಡಿಲ್ಲ ನಾನು ಇವತ್ತು ಲೋಡ್ ಶೇರ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಅದಕ್ಕೇನು ಟೀ ಶರ್ಟ್ ಬ್ಯಾಗ್ ಏನು ಬೇಡವಲ್ಲ. ಬನ್ನಿ ಲೋಡ್ ಶೇರ್ ಲಾಗಿನ್ ಹೊರಟೋಗ್ಬಿಡೋಣ. LOAD ಲೋಡ್ ಶೇರ್ ರೈಡರ್ ಈ ಅಪ್ಲಿಕೇಶನ್ ಹೆಸರು. ಏನು ವೀಕೆಂಡ್ ಸರ್ಜು 7 ಡಿಸೆಂಬರ್ ಇಂದ ತೋರಿಸ್ತಾ ಇದ್ದಾನೆ. ಇವತ್ತೊಂದು ಡೇಟ್ 11 ಡಿಸೆಂಬರು. ಹಳೇದೆಲ್ಲ ಬೇಡ ನಮಗೆ. ಗೋ ಆನ್ಲೈನ್ ಕೋಣ ಸೆಲ್ಫಿ ಕೇಳ್ತಾ ಇದ್ದಾನೆ, ಸೆಲ್ಫಿ ಕೊಟ್ಬಿಡ್ತೀನಿ. ಸೇಮ್ ಸ್ವಿಗ್ಗಿಲೇ ಬರುತ್ತಲ್ಲ ಅದೇ ಥರ ಟೈಪ್ ಸೆಲ್ಫಿ ಕೇಳ್ತಾ ಇದ್ದಾನೆ. ನೋಡಿ ಸೆಲ್ಫಿ ಕೂಡ ಸಬ್ಮಿಟ್ ಮಾಡಿದೆ. ಇದೇನು ಏನೋ ತೋರಿಸ್ತಾ ಇದ್ದಾನೆ, ನಾಟ್ ಡೆಲಿವರಿಂಗ್ ಪ್ಯಾಕೇಜ್ ಟು ಕಸ್ಟಮರ್ ಈಸ್ ಎ ಸೀರಿಯಸ್ ಕ್ರೈಮ್ ಅಂತೆ. ನೋಡಿ ಏನಾದ್ರು ಡೆಲಿವರ್ ಮಾಡಿಲ್ಲ ಅಂದರೆ ಕ್ರೈಮ್ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾರೆ. ಅಂದರೆ ಇವಾಗ ನಾವು ಒಂದು ಅಗ್ರಿಮೆಂಟ್ ಮಾಡ್ಬೇಕಾಯ್ತಾ, ಐ ಪ್ರಾಮಿಸ್ ಟು ಡೆಲಿವರ್ ದ ಪ್ಯಾಕೇಜ್ ಟು ದ ಕಸ್ಟಮರ್ ವಿತೌಟ್ ಎನಿ ಡ್ಯಾಮೇಜ್ ಟು ದ ಪಾರ್ಸಲ್ ಅಂತ ಇದೆ. ರೈಟ್ ಮಾರ್ಕ್ ಕೊಟ್ಬಿಟ್ಟು ಸಬ್ಮಿಟ್ ಕೊಡ್ತೀನಿ. ಇವಾಗ ಸಬ್ಮಿಟ್ ಆಯಿತು. ಆನ್ಲೈನ್ಗೆ ಹೋಗುತ್ತೆ ಅಂತ ಅನ್ಸುತ್ತೆ. ವಾವ್, ಹೋಯ್ತು ಆನ್ಲೈನಿಗೆ ನೋಡಿ. ಸೊ ವೆಯ್ಟ್ ಮಾಡಿ ನೋಡೋಣ ಆರ್ಡರ್ಗಳು ಬರ್ತಾವ ಅಂತ. ಲೋಡ್ ಶೇರರ್ ಅಪ್ಲಿಕೇಶನ್ ಇಂದ ಒಂದು ಆರ್ಡರ್ ಕೂಡ ಬಂದಿದೆ. ನಿಯರ್ ರಾಮಯ್ಯ ಹಾಸ್ಪಿಟಲ್ ಹತ್ರನೇ ಬಂದಿದೆ. ಬನ್ನಿ ಹೋಗಿ ಅಲ್ಲಿ ಪಿಕಪ್ ಮಾಡೋಣ. ಪಿಕಪ್ ಎಷ್ಟು ಕಿಲೋಮೀಟರ್ ಹಾಕಿದ ನೋಡೋಣ. ಸ್ಟಾರ್ಟ್ 1.6 ಕಿಲೋಮೀಟರ್ ಪಿಕಪ್ ಹಾಕಿದ್ದಾನೆ. ಡ್ರಾಪ್ ಮಾಡಿದ್ಮೇಲೆ ಅಮೌಂಟ್ ಎಷ್ಟು ಕೊಡ್ತಾನೆ ಅದನ್ನ ನೋಡೋಣ. ಮೊದಲನೇ ಆರ್ಡರ್ ಬಂದಿದೆ, ಇದನ್ನು ಡ್ರಾಪ್ ಮಾಡ್ಬೋಣ. ಎಷ್ಟು ಕೊಡ್ತಾನೆ ಅಮೌಂಟ್ ಅದು. ಓಹೋ, ಆಟ ಆಡ್ತಾನೆ ಹುಡುಗ. ಹುಡುಗ ಅಲ್ಲ, ಅಂಕಲ್ಲು. ನೋಡಿ ಪಿಕಪ್ ಹತ್ರ ಕೂಡ ಬಂದಿದ್ದೀನಿ. ಅಲ್ಲೇ ಇದೆ ಚಾಂಗುವಾ. ರೀಚ್ ಕೊಡಬೇಕು ಅಂತ ಅನ್ಸುತ್ತೆ. ನೋಡಿ ಅರವಟ್ ಪಿಕಪ್ 1 ಅಂತ ಇದೆ, ಕೊಟ್ಟೆ. ಆರ್ಡರ್ ಕೂಡ ರೆಡಿ ಇದೆ. ಅಂದರೆ ಅಲ್ಲೇ ನೋಟಿಫಿಕೇಶನ್ ಬಂತು ಆರ್ಡರ್ ರೆಡಿ ಇದೆ, ಬಂದು ಪಿಕಪ್ ಮಾಡಿ ಅಂತ. ಅದರಿಂದಾಗಿ ಬನ್ನಿ ಸೀದಾ ಹೋಗಿ ಪಿಕಪ್ ಮಾಡೋಣ. ಫಸ್ಟ್ ಫ್ಲೋರಲ್ಲಿ ಅಂತ ಅನ್ಸುತ್ತೆ. ಬ್ರೋ ಪಿಕ್ ಮಾಡಲ ಇದು. ನೋಡಿ ಇದೇ ಆರ್ಡರು. ಫೋಟೋ ಬೇರೆ ತಗೋಬೇಕು. ಫೋಟೋ ಕ್ಲಿಕ್ ಆಯ್ತಾ? ಏನೇನು ವರ್ಕೇ ಆಗ್ತಾ ಇಲ್ಲ. ಹಾಂ ಆಗಿದೆ. ಕನ್ಫರ್ಮ್ ಪಿಕಪ್. ಡೈರೆಕ್ಷನ್ ತೋರಿಸ್ತೇನೆ ನೋಡಿ. ಕಸ್ಟಮರ್ ಲೊಕೇಶನ್ನು ಎಷ್ಟು ಕಿಲೋಮೀಟ್ರ್ ಇದೆ. ಸ್ಟಾರ್ಟ್. ಕಸ್ಟಮರ್ ಲೊಕೇಶನ್ ಏನು ದೂರ ಇಲ್ಲ, ಇಲ್ಲೇನೇ ಐತೆ ನೋಡಿ. 1.3 ಕಿಲೋಮೀಟರ್ಸ್ ಇದೆ ಅಷ್ಟೇ. ರೀಸೆಂಟರ್ ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ನೆಕ್ಸ್ಟ್ ಆರ್ಡರ್ ಕೂಡ ಬರ್ತಾ ಇದೆ. ಇನ್ನೂ ಇದನ್ನು ನಾನು ಡ್ರಾಪೇ ಮಾಡಿಲ್ಲ, ಆದರೆ ಇನ್ನೊಂದು ಆರ್ಡರ್ ಕೂಡ ಬರ್ತಾ ಇದೆ. ಅಕ್ಸೆಪ್ಟ್ ಮಾಡೋಣ. ಅಂದರೆ ಮುಂಚೆನೇ ಒಂದೊಂದು ಆರ್ಡರ್ ಬರ್ತೇನಪ್ಪ ಗೊತ್ತಿಲ್ಲ. ಇನ್ನೂ ನೋಡಿ ಹೋಗಿ ಡ್ರಾಪ್ಗೆ ಹೋಗ್ತಾ ಇಲ್ಲ ನಾನು. ಆಲ್ರೆಡಿ ಇನ್ನೂ ಒಂದು ಆರ್ಡರ್ ಬರ್ತಾ ಇದೆ. ಪಿಕಪ್ ಡಿಸ್ಟೆನ್ಸ್ 2 ಕಿಲೋಮೀಟ್ರ್, ಡ್ರಾಪ್ ಡಿಸ್ಟೆನ್ಸ್ 1.3 ಕಿಲೋಮೀಟರ್ಸ್ ಇದೆ. ಅದು ಅಕ್ಸೆಪ್ಟ್ ಮಾಡಿರೋಣ. ಅಕ್ಸೆಪ್ಟ್ ಮಾಡಿದೆ. ಬನ್ನಿ ಇವಾಗ ಡ್ರಾಪ್ ಹೋಗೋಣ. ಫಸ್ಟು ಡ್ರಾಪ್ ಹೋಗ್ಬೇಕು, ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಪಿಕಪಿಗೆ ಬರೋಣ. ಸ್ಟಾರ್ಟ್. ಸೊ ಒಂಥರ ಚೆನ್ನಾಗಿದೆ ಅಲ್ವಾ ನೋಡಿ. ಆರ್ಡರ್ನ ತಗೊಂಡಿದ್ದೀನಿ, ಇನ್ನೂ ಡ್ರಾಪ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಆರ್ಡರ್ ಬಂದಿದೆ. ಈ ಆರ್ಡರ್ನ ಡ್ರಾಪ್ ಮಾಡ್ತೀನಿ, ತಿರ್ಗಾ ನೆಕ್ಸ್ಟ್ ಇನ್ನೊಂದು ಆರ್ಡರ್ ಹೊರಟೋಗೋದು ಹಂಗೆ ಡೈರೆಕ್ಟಾಗಿ. ನಾನು ವೆಯ್ಟ್ ಮಾಡೋಂಗಿಲ್ಲ ಆರ್ಡರ್ಗೋಸ್ಕರ. ಬನ್ನಿ ಫಸ್ಟ್ ಇದನ್ನು ಡ್ರಾಪ್ ಮಾಡಿ ಆಮೇಲೆ ನೋಡೋಣ ಇನ್ನೊಂದು ಯಾವ್ದು ಬಂದಿದೆ, ಎಲ್ಲಿಗೆ ಬಂದಿದೆ ಅಂತ.
ಅರೈವ್ಡ್ ಅಟ್ ಡೆಲಿವರಿ ಲೊಕೇಶನ್ ಕೊಟ್ಕೊಳ್ಳೋಣ. ನೋಡಿ ಕಸ್ಟಮರ್ ಹತ್ರ ಓ ಟಿ ಪಿ ಇಸ್ಕೊಬೇಕು. ಇದು 3ನೇ ಆರ್ಡರ್ ನಂದು, ಇದು ಲೋಡ್ ಶೇರ್ ಅಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ 3 ಆರ್ಡರ್ಗೆ ಓ ಟಿ ಪಿ ಕೇಳುತ್ತೆ ಅಂತ ಅನ್ಸುತ್ತೆ. ನೋಡೋಣ ನೆಕ್ಸ್ಟ್ ಆರ್ಡರ್ ಕೇಳ್ತಾ ಇಲ್ವ ಅಂತ. ಮೇಡಮ್ ಓ ಟಿ ಪಿ ಬಂದಿದೆ. ಓ ಟಿ ಪಿ ಹಾಂ. ಯಾವಾಗ ಕೇಳಲ್ಲ. ಲೋಡ್ ಶೇರ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದೆ, ಅದಕ್ಕೋಸ್ಕರ. ಲೋಡ್ ಶೇರ್ ಅಪ್ಲಿಕೇಶನಿಂದ ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್. ಯಾವತ್ತು ಕೇಳಿದ್ರೆ ಪೇಮೆಂಟ್ ಆಗಿದೆ. ನೋಡಿ ಮೇಡಮ್, ಸ್ವಿಗ್ಗಿಯಿಂದನೇ ಬಂದಿರುತ್ತೆ, ಚೆಕ್ ಮಾಡಿ ನೋಡಿ. ಓ ಟಿ ಪಿ ಅಷ್ಟು ಈಸಿಯಾಗಿ ಯಾರೂ ಕೊಡಲ್ಲ. ಇದು ಯಾವುದು ಲೋಡ್ ಶೇರ್ ಅಪ್ಲಿಕೇಶನ್, ಡಬ್ಬಾ ಅಪ್ಲಿಕೇಶನ್. $2,000 years later. 0350. 0350. ಸ್ನೇಹಿತರೆ ನೋಡಿ, ಓ ಟಿ ಪಿ ವೆರಿಫೈ ಆಯಿತು. ಅಂದರೆ ಕಸ್ಟಮರ್ನ ಅಷ್ಟು ಈಸಿಯಾಗಿ ಓ ಟಿ ಪಿ ಕೇಳೋಕ್ಕಾಗಲ್ಲ. ಇದೆಲ್ಲ ಡಬ್ಬಾ ಅಪ್ಲಿಕೇಶನ್ ಅಂತ ಅನಿಸುತ್ತೆ ನಂಗೆ. ಇದಕ್ಕೋಸ್ಕರ ನೋಡಿ ಕನ್ಫರ್ಮ್ ಡೆಲಿವರಿ. ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ನೆಕ್ಸ್ಟ್ ಆರ್ಡರ್ಗೆ ಏನಾದ್ರು ಓ ಟಿ ಪಿ ಕೇಳ್ತು ಅಂತಂದರೆ ನಾನು ಡ್ಯೂಟಿ ಮಾಡಲ್ಲ. ಯಾಕಂದರೆ ಕಸ್ಟಮರ್ ಹತ್ರ ಓ ಟಿ ಪಿ ಈಸ್ಕೊಳಕ್ಕಾಗಲ್ಲ. ಅಂದರೆ ಒಂಥರ ಯಾವ ಥರ ನೋಡ್ತಾರೆ ಅಂತ ಅಂದರೆ, ಕಳ್ಳರು ನೋಡ್ದಂಗೆ ನೋಡ್ತಾರೆ ಅವರು. ಓ ಟಿ ಪಿ ಕೊಡಬೇಕು ಅಂತ ಅಂದರೆ ಇವಾಗ ಏನಾದರೂ ಸ್ಕ್ಯಾಮ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಅದಕ್ಕೋಸ್ಕರ ಕಂಟಿನ್ಯೂ ಇವಾಗ ನೆಕ್ಸ್ಟ್ ಆರ್ಡರ್ ಇದೆಯಾ, ನೆಕ್ಸ್ಟ್ ಆರ್ಡರ್ ಹತ್ರ ಹೋಗ್ಬೇಕು. ಚಾಪ್ಟರ್ 1 ಬಾರ್ ಅಂತೆ. ಬನ್ನಿ, ಅದು ಕೂಡ ಫುಡ್ಡು ರೆಡಿ ಆಗಿಲ್ಲ ಇನ್ನು. ಎಷ್ಟು ಕಿಲೋಮೀಟ್ರ್ ಆಯ್ತಪ್ಪ ರೆಸ್ಟೋರೆಂಟ್ ಇದು? ಸ್ಟಾರ್ಟ್ ನೋಡಿ. ರೆಸ್ಟೋರೆಂಟು 1.3 ಕಿಲೋಮೀಟರ್ ಇದೆ. ಆದರೆ ಇದುವರೆಗೂ ಸ್ವಿಗ್ಗಿಲಿ ಎಲ್ಲೂ ಕೂಡ ಯಾವುದಾದಂಥ ಓ ಟಿ ಪಿ ಕೇಳಿರಲ್ಲ. ಅದರಿಂದಾಗಿ ಅವರು ಅಷ್ಟು ಕನ್ಫ್ಯೂಷನ್ ಆಗೋದು. ಲಾಸ್ಟ್ ಟೈಮ್ ಅಷ್ಟೇ ನಾನು ಲೋಡ್ ಶೇರ್ ಮಾಡ್ಬೇಕಾದ್ರೆ 2 ಆರ್ಡರ್ಗೂ ಸೇಮ್ ಇದೇ ಥರ ಆಗಿತ್ತು. ಕಸ್ಟಮರ್ ಅಷ್ಟು ಈಸಿಯಾಗಿ ಓ ಟಿ ಪಿ ಕೊಡೋಲ್ಲ. ಅದಕ್ಕೋಸ್ಕರ ಬನ್ನಿ ಹೋಗೋಣ. ನೋಡಿ ಆಲ್ರೆಡಿ ಇನ್ನೂ ಒಂದು ಆರ್ಡರ್ ಬರ್ತಾಯಿದೆ. ಬಟ್ ಅಕ್ಸೆಪ್ಟ್ ಮಾಡೋದ ಏನು ಮಾಡೋದು? ಅಕ್ಸೆಪ್ಟ್ ಮಾಡೋಣ ಬಿಡಿ. ಇದಂತೂ ಸಖತ್ ಇಷ್ಟ ಆಯಿತು ನನಗೆ. ಅಂದರೆ ಒಂದು ಆರ್ಡರ್ ಬರ್ತಿದ್ದಂಗೆ ಒಂದು ಆರ್ಡರ್ ಅಕ್ಸೆಪ್ಟ್ ಮಾಡ್ತಾ ಇರ್ಬೋದು. ಬನ್ನಿ ಇದನ್ನು ಡ್ರಾಪ್ ಮಾಡಬೇಕು. ಇವಾಗ ಡ್ರಾಪ್ ಮಾಡೋಣ. ಮೇಡಮ್ ವೆರಿಫಿಕೇಷನ್ ಕೋಡ್ ಇದೆ. ಏಯ್ಟ್ 994. ಓಕೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಓ ಟಿ ಪಿ ಸಕ್ಸಸ್ ಆಗಿದೆ. ಇವಾಗ ಕಂಟಿನ್ಯೂ. ಈಗ ನೆಕ್ಸ್ಟ್ ಆರ್ಡರ್ ನನಗೆ ಫ್ರೆಶ್ ಮೆನ್ಯೂಲ್ ಬಿದ್ದಿದೆ. ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಡೈರೆಕ್ಷನ್ ಸ್ಟಾರ್ಟ್. ಈ ಓ ಟಿ ಪಿದು ಹೆವಿ ಕನ್ಫ್ಯೂಷನ್ನು. ಓ ಟಿ ಪಿ ಅಷ್ಟು ಈಸಿಯಾಗಿ ಕೇಳೋಕ್ಕಾಗಲ್ಲ. ಇದು ಏನು ಓ ಟಿ ಪಿ ಕೊಟ್ಟವ್ರು ಅಂದರೆ 3 ಆರ್ಡ್ರ್ ಮಾಡಿ ನೋಡೇ ಬಿಡ್ತೀನಿ. ಇವತ್ತು ಫುಲ್ ಒಂದು 3 ಆರ್ಡ್ರ್ ಮಾಡ್ತೀನಿ. ನೆಕ್ಸ್ಟು 3 ಆರ್ಡ್ರ್ ಆದಮೇಲೆ 4ನೇ ಆರ್ಡರ್ಗೂ ಕೇಳ್ತಾನೆ ಇಲ್ಲ ಅನ್ನೋದೊಂದು ಕನ್ಫರ್ಮ್ ಮಾಡ್ಕೊಳ್ಳೋಣ. ಅಂದರೆ ಕಮೆಂಟಲ್ಲಿ ಅವ್ರು ತಿಳಿಸಿರೋ ಪ್ರಕಾರ ಇಲ್ಲ ಮಾಡಲ್ಲ, ಅಂದರೆ 3 ಆರ್ಡ್ರಿಗೆ ಮಾತ್ರ ಕೇಳ್ತಾರೆ ಅಂತಂದರೆ ನಾನೇನು ಅಂದ್ಕೊಂಡಿದ್ದೆ, ಡ್ಯೂಟಿಗೆ ಸೇರ್ಕೊಂಡು 3 ಆರ್ಡ್ರ್ ಅಂತ ಅಂದ್ಕೊಂಡಿದ್ದೆ. ದಿನ 3 ಆರ್ಡ್ರ್ ಅಂತ ಗೊತ್ತಿರಲಿಲ್ಲ. ಬಟ್ ನಾನು ಡ್ಯೂಟಿ ಇವಾಗ ಮಾಡ್ತಾ ಇರೋದ್ರಿಂದ ನನಗೂ ಕೂಡ ಕನ್ಫ್ಯೂಷನ್ಗಳು ತುಂಬ ಇದೆ. ಅಂದರೆ ಇದು ನಾನು 2ನೇ ದಿನನೇ ಕೆಲಸ ಮಾಡ್ತಾ ಇರೋದು. ಅವಾಗ ಸ್ಟಾರ್ಟಿಂಗಲ್ಲಿ 2 ದಿನ 2 ಓ ಟಿ ಪಿ ಕೇಳ್ತಾ ಅಷ್ಟೇ. ಅಂದರೆ ಫಸ್ಟ್ ದಿನ ಮಾಡಿದಾಗ 2 ಆರ್ಡರ್ ಓ ಟಿ ಪಿ ಕೇಳ್ತು. ಆ ಓ ಟಿ ಪಿ ಕೇಳ್ತಿದ್ದಂಗೆ ಯಪ್ಪ ಈ ಕೆಲಸನೂ ಬೇಡ ಏನು ಬೇಡ ಅಂತ ಅಂದ್ಬಿಟ್ಟು ನಾನು ಅವತ್ತೇ ಆಫ್ಲೈನ್ ಮಾಡ್ಕೊಂಡು ಹೋದೆ. ಆಫ್ಲೈನ್ ಮಾಡ್ಕೊಂಡೋಗಿ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಒಬ್ಬರು ತಿಳಿಸಿದ್ರು, ಸ್ಟಾರ್ಟಿಂಗಲ್ಲಿ 3 ವೀಡಿಯೋಗೆ 3 ವೀಡಿಯೋ ಅಲ್ಲ 3 ಆರ್ಡರ್ಗೆ ಕೇಳುತ್ತೆ ಅಂತ ಹೇಳಿದರು.
ಬಟ್ ಇವಾಗ ನೋಡಿದ್ರೆ ನೋಡಿ 3 ಅಂದರೆ ಟೋಟಲಾಗಿ ನಾನು 4 ಆರ್ಡ್ರ್ ಕಂಪ್ಲೀಟ್ ಮಾಡಿ 4ನೇ ಆರ್ಡ್ರಿಗೂ ಕೂಡ OTP ಕೇಳೈತೆ. ಅಂದರೆ ದಿನದಲ್ಲ, ಇಲ್ಲ ಅಂತ ಅಂದರೆ ಫುಲ್ಲು ನಮ್ಮ ಲೈಫ್ ಟೈಮಲ್ಲ ಅನ್ನೋದು ಗೊತ್ತಿಲ್ವಲ್ಲ. ಬನ್ನಿ ನೋಡೋಣ, ಇದೊಂದು ಆರ್ಡ್ರ್ ಆದಮೇಲೆ ಇನ್ನೊಂದು ಆರ್ಡ್ರ್ 4ನೇ ಆರ್ಡ್ರ್ ಮಾಡೋಣ, ಅವಾಗ ಗೊತ್ತಾಗುತ್ತೆ, ಕನ್ಫ್ಯೂಷನ್ ಸರಿ ಹೋಗುತ್ತೆ ಅವಾಗ. ನೋಡಿ ಇನ್ನೊಂದು ಪಿಕಪ್ ಲೊಕೇಶನ್ ಹತ್ರನೂ ಕೂಡ ಬಂದಿದ್ದೀನಿ ನಾನು ಇವಾಗ. ರೈಟ್ ಪಿಕಪ್ ಲೊಕೇಶನ್. ಬಟ್ ಇದು ಫುಡ್ ರೆಡಿ ಇಲ್ಲ ನೋಡಿ, ಫುಡ್ ರೆಡಿ ಹಾಕಿ ಇನ್ನೂ ಟೈಮ್ ಕೇಳ್ತಾ ಇದೆ. ರೆಡಿ ಆಗಲಿ, 2-3-6 ಆಯಿತು. ಫ್ರೆಶ್ ಮೆನ್ಯೂಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಲೇಟೆ, ಆರ್ಡ್ರ್ ರೆಡಿ ಇರೋದು ರೇರು. ಯಾವುದೋ ಒಂದೊಂದು ಆರ್ಡ್ರ್ ಲೇಟ್ ಇರ್ತಾವಲ್ಲ ಅವು ಮಾತ್ರ ಬೇಗ ರೆಡಿ ಮಾಡಿ ಇಟ್ಟಿರ್ತಾರೆ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ನೋಡಿ ಫ್ರೆಶ್ ಮೆನ್ಯೂಗೆ ಬಂದಿದ್ದೀನಿ. ಎಷ್ಟೊಂದು ಸಲ ಈಗ ಝೊಮ್ಯಾಟೋದಲ್ಲಾಗಲಿ ಕರೆಕ್ಟ್ ಟೈಮಿಗೆ ಬಂದೂ ಕೂಡ ಆರ್ಡರ್ ರೆಡಿ ಇರೋಲ್ಲ. ಇದು ಸ್ವಿಗ್ಗಿ ಆರ್ಡರ್ ಅಲ್ವಾ, ಇದನ್ನು ಕೂಡ ರೆಡಿ ಇಲ್ಲ. ನೋಡೋಣ ಬನ್ನಿ, ವೆಯ್ಟ್ ಮಾಡೋಣ. ಸರ್ ಲೊಕೇಶನ್ ಹತ್ರ ಬಂದೀನಿ, ಸ್ವಿಗ್ಗಿ. ಹಾಂ ಓಕೆ. ಸರ್ ವೆರಿಫಿಕೇಷನ್ ಕೋಡ್ ಬಂದಿದೆ. ಹಾಂ 3310. 3310. ನೋಡಿ ಇವಾಗ 3 ಆರ್ಡರ್ನು ಕೊಟ್ಟೆ. 3 ಆರ್ಡರ್ಗೂ ಕೂಡ ಇವಾಗ OTP ಕೇಳ್ತವೆ. ಬಟ್ OTP ಅಂತ ಕೇಳೋದನ್ನು ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಏನಕ್ಕೆ ಅಂತಂದರೆ OTP ಅಂತ ಅಂದರೆ ಒಂಥರ ಅನ್ನಿಸ್ತದೆ ಅವ್ರಿಗೆ. ಅದಕ್ಕೋಸ್ಕರ ವೆರಿಫಿಕೇಷನ್ ಕೋಡ್ ಕೊಡಿ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು 2 ಆರ್ಡರಿಂದ ಹಂಗೆ ಕೇಳ್ತಾಯಿದ್ದೀನಿ. ವೆರಿಫಿಕೇಷನ್ ಕೋಡ್ ಬಂದಿದೆ ನೋಡಿ ಅಂತ. OTP ಅಂತ ಅಂದರೆ ಪಕ್ಕ ಒಂಥರ ಸ್ಕ್ಯಾಮರ್ಸ್ ನೋಡ್ದಂಗೆ ನೋಡ್ತಾರೆ. ಅದಕ್ಕೋಸ್ಕರನೇ ಇವಾಗ ಇನ್ನೂ ಒಂದು ಆರ್ಡರ್ ಬಂದಿದೆ. ಆರ್ಡರ್ ಪಿಕಪ್ ಹತ್ರ ಹೋಗ್ತಾಯಿನಿ. ಇದು ಇವತ್ತಿನ 4ನೇ ಆರ್ಡರು. ಇದರಲ್ಲೂ ಕೂಡ OTP ಏನಾದ್ರು ಕೇಳ್ತು ಅಂತ ಅಂದರೆ ನೆಕ್ಸ್ಟ್ ಆರ್ಡರ್ ನಾನು ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಹಾಗೆ ಹೋಗ್ತೀನಿ, ಆಫ್ಲೈನ್ಗೆ ಹೋಗ್ಬಿಟ್ಟು ಹೋಗ್ತೀನಿ. ಏನಕ್ಕೆ ಅಂತಂದರೆ ಸೆಕೆಂಡ್ ಆರ್ಡರ್ನ ಪಿಕಪ್ ಮಾಡ್ತಿದ್ದಂಗೆ ಆರ್ಡರ್ ಬರ್ತದೆ. ಈಗ ಹೋಗಲ್ಲ, ಆರ್ಡರ್ನ ಪಿಕಪ್ ಮಾಡ್ಕೊಂಡು ಒಂದು ಸ್ವಲ್ಪ ದೂರ ಬರ್ತಿದ್ದಂಗೆ ಆರ್ಡರ್ಗಳು ಬರ್ತಾಯಿದೆ. ಆರ್ಡರೇನೋ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ. ಮಾಡ್ಬೋದು ನೋಡಿ, 40 ರೂಪಾಯಿ 35 ರೂಪಾಯಿ ಈ ಥರ ಎಲ್ಲ ಕೊಡ್ತಾಯಿದ್ದಾನೆ. ಅಂದರೆ ಹತ್ತತ್ರನೇ ಒಂದು 3 ಕಿಲೋಮೀಟ್ರು ಈ ಥರ ರೇಂಜಲ್ಲೇ ಓಡಾಡ್ತಾಯಿದ್ದೀನಿ. ಬಟ್ ಅರ್ನಿಂಗ್ಸು ಆಗ್ತಾಯಿದೆ, ಆರ್ಡರು ಕೊಡ್ತಾಯಿದ್ದಾನೆ. ಬಟ್ OTP ಹಾಕೋದಿದೆಯಲ್ಲ ಅದೊಂದು ಹೆವಿ ತಲೆನೋವಿನ ಕೆಲಸ ಆಗಿದೆ. ಈಗ ಇದು 4ನೇ ಆರ್ಡರ್ ಆಗಿರೋದ್ರಿಂದ, ಇವತ್ತಿನ 4ನೇ ಆರ್ಡರ್ ಆಗಿರೋದ್ರಿಂದ ನೋಡೋಣ ಇದಕ್ಕೂ ಏನಾದ್ರು OTP ಕೇಳ್ತಾನ ಇಲ್ಲ ಅಂತ. ಬಟ್ OTP ಕೇಳೋರೆ ನಿಜ ಇನ್ನೊಂದು ಸತಿ ಲೋ ಶೇರರ್ ಅಪ್ಲಿಕೇಶನ್ ಸವಾಸಕ್ಕೆ ನಾನು ಬರೋಲ್ಲ. ಬನ್ನಿ ಇವಾಗ ಹೋಗಿ ಇದನ್ನು ಪಿಕಪ್ ಮಾಡೋಣ ಫಸ್ಟು. ನೋಡಿ ಲಾಸ್ಟ್ನೇ ಆರ್ಡರ್ ಕೂಡ ಇವಾಗ ನಾನು ಡ್ರಾಪ್ ಮಾಡಿ ಬಂದಿದ್ದೀನಿ. ಬಟ್ ಏನಪ್ಪ ಅಂತ ಅಂದರೆ ಆ ಆರ್ಡರ್ಗೂ ಕೂಡ OTP ಕೇಳ್ತು. OTP ಇಸ್ಕೊಬಂದು ನೋಡಿ, OTP ಕೂಡ ವೆರಿಫೈಡ್ ಮಾಡಿದ್ದೀನಿ. ಬಟ್ ಪ್ರತಿ ಕಸ್ಟಮರ್ ಹತ್ರನೂ ಹೋಗಿ OTP ಕೇಳೋಕ್ಕಾಗಲ್ಲ, OTP ಕೇಳೋದು ಕಷ್ಟ ಇದೆ ನೋಡಿ. OTP ಹಾಕಿದ್ದೀನಿ, ಆದ್ರೂ ಕೂಡ 4 ಆರ್ಡರ್ ಮಾಡಿದೆ. 4 ಆರ್ಡರ್ಗೂ ಕೂಡ ಇಲ್ಲಿ OTP ಕೇಳಿದೆ. ಕನ್ಫರ್ಮ್ ಡೆಲಿವರಿ ಕೊಟ್ಬಿಡ್ತೀನಿ ನಡೀರಿ. ಕನ್ಫರ್ಮ್ ಡೆಲಿವರಿ ಕೊಟ್ಟೆ. ಟೋಟಲಾಗಿ ಅರ್ನಿಂಗ್ಸ್ ಬಂದು ಈ ಆರ್ಡರಿಗೆ ನನಗೆ 50 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಬೇಸ್ ಪೇ 35 ಕೊಟ್ಟಿದ್ದಾನೆ, ಆಮೇಲೆ ಡಿಮ್ಯಾಂಡ್ 5 ರೂಪಾಯಿ, ಆಮೇಲೆ LD ಸೆಟ್ ಸೇರಿ ಟೋಟಲಾಗಿ ನನಗೆ ಈ ಆರ್ಡರ್ಗೆ 50 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ದುಡ್ಡಿಗೇನು ಇದಿಲ್ಲ ನೋಡಿ. ಈಗ 5.1 ಕಿಲೋಮೀಟ್ರು ಪಿಕಪ್ ಮತ್ತು ಡ್ರಾಪ್ ಎರಡೂ ಸೇರಿ ಕ್ಯಾಲ್ಕುಲೇಟ್ ಮಾಡೋದು. 5.1 ಕಿಲೋಮೀಟ್ರಿಗೆ 50 ರುಪೀಸು, ಒಂದು ಒಳ್ಳೆ ಅಮೌಂಟೇನೆ. ಬಟ್ ಅದೇ ಹೇಳ್ತಾ ಇಲ್ವಾ, ತೊಂದರೆ ಆಗ್ತಾ ಇರೋದು OTP. ನಾನು ಲಾಸ್ಟ್ ಆರ್ಡರಲ್ಲಿ ಇನ್ನೊಂದು ಗಮನಿಸಿದೆ. ಆರ್ಡರಲ್ಲಿ ಏನಾಯಿತು ಅಂತ ಅಂದರೆ ರೆಸ್ಟೋರೆಂಟ್ ಹತ್ರ ಹೋಗೋಕ್ಕೆ ಟೈಮ್ ತೊಗೊಂಡು, ಅದರಿಂದಾಗಿ ರೆಸ್ಟೋರೆಂಟ್ ಹತ್ರ ಹೋಗಿ ಟೈಮ್ ತೊಗೊಂಡಾಗ ಅಲ್ಲಿ ಹೋಗಿ ನಾನು ಇನ್ನೇನು ರೀಚ್ ಕೊಡಬೇಕು, ರೀಚ್ ಕೊಡೋದು ನೋಡ್ತಾ ಇದ್ದೀನಿ. ಅಲ್ಲಿ ಟೈಮರ್ ಬಂದಿತ್ತು, ಅಂದರೆ 1 ನಿಮಿಷ 5 ಸೆಕೆಂಡಿನ ಟೈಮರ್ ಬಂದಿತ್ತು. ಆ ಟೈಮರ್ ಮುಗಿದ್ಮೇಲೆ ಲೇಟ್ ಫೀ ಬೇರೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ ಕೊಟ್ಟಿದ್ರು. ಅಂದರೆ ರೆಸ್ಟೋರೆಂಟಿಗೆ ನಾವೇನಾದ್ರು ಲೇಟ್ ಹೋಗೋದ್ರೆ ಲೇಟ್ ಫೀ ಆಗ್ತಾನೆ ಅಂತ ಅನಿಸುತ್ತೆ. ಬಟ್ ಇನ್ನೂ 1 ನಿಮಿಷ ಆಯ್ತಲ್ಲ, ಅಷ್ಟೊತ್ತಿಗೆ ಹೋಗಿ ನಾನು ರೀಚ್ ಕೊಟ್ಟೆ. ರೀಚ್ ಕೊಟ್ಟಮೇಲೆ ಅದು ಹೊರಟೋಯ್ತು. ಟೋಟಲಾಗಿ ಅರ್ನಿಂಗ್ಸ್ ಎಷ್ಟು ಮಾಡಿದ್ದೀನಿ ನೋಡ್ತಾ ಇದ್ದೀನಿ. ಫಸ್ಟು 3, 3, 6, 3, 9, ಒಂದು 5, ಟೋಟಲಾಗಿ ಒಂದು 15 ಕಿಲೋಮೀಟ್ರ್ ಓಡಾಡಿದ್ದೀನಿ. ಒಂದು 15 ಕಿಲೋಮೀಟ್ರಿಗೆ ನನಗೆ ಅಮೌಂಟ್ ಬಂದಿರೋದು ಇವತ್ತು 174 ರುಪೀಸ್ ಬಂದಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾಡ್ತಾಯಿದೆ, ಇನ್ನೂ 1 ಅವರ್ 2 ಅವರ್ ಆರ್ಡರ್ ನಾನು ಮಾಡ್ತಾಯಿದ್ದೆ. ಬಟ್ ಇದು ಯಾವಾಗ OTP ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೋ, ಬಟ್ ಪ್ರತಿಯೊಂದು ಕಸ್ಟಮರ್ ಹತ್ರನೂ ಹೋಗಿ OTP ಕೇಳ್ಬಿಟ್ಟು OTP ಎಂಟರ್ ಮಾಡೋಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ, ಒಂದು ಕಸ್ಟಮರ್ ಅಂದರೆ ಕಸ್ಟಮರೇ ಬಿಟ್ಬಿಟ್ಟು ರ್ಯಾಂಡಮಾಗಿ ಹೋಗಿ ಇವಾಗ ನಾವು ಕಸ್ಟಮರ್ ಹತ್ರ ನಾವು OTP ಕೇಳ್ತೀವಿ ಅಂತಂದರೆ ಯಾರು ತಾನೇ ಕೊಡ್ತಾರೆ. ಅಂದರೆ ಸ್ವಿಗ್ಗಿಲೇ ಆಗಲಿ ಝೊಮ್ಯಾಟೋದಲ್ಲೇ ಆಗಲಿ ಯಾರು ಕೂಡ OTP ಕೇಳಲ್ಲ. ಬಟ್ ಒಂದು ಸರ್ಪ್ರೈಸಿಂಗ್ ಆಗಿ
ಈಗೇನು ಅವ್ರಿಗೂ ಕೂಡ ಗೊತ್ತಿರಲ್ಲ ಇದೊಂದು ಲೋ ಶೇರರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂತ ಅವ್ರಿಗೂ ಕೂಡ ಗೊತ್ತಿರಲ್ಲ. ಸ್ವಿಗ್ಗಿಲಿ ಯಾವುದು ನಾವು OTP ಕೊಟ್ಟಿಲ್ವಲ್ಲ, ಇದೇನು OTP ಕೇಳ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂಥರ ನೋಡ್ತಾರೆ. ಅದರಿಂದಾಗಿ ನಾನು ಡ್ಯೂಟಿನ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್.